ನಮಸ್ಕಾರ. ಆ, ನಾವು ಕರ್ನಾಟಕ ಸರ್ಕಾರಿ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಮಂಗಳೂರು ತುಂಬ ಪ್ರತಿಷ್ಠಿತ ಸಂಸ್ಥೆ. 1945ರಲ್ಲಿ ಸ್ಟಾರ್ಟ್ ಆದದ್ದು ಗೊತ್ತಿದೆ, ತಮಗೆಲ್ಲರಿಗೂ ಗೊತ್ತಿದೆ. ಈಗ ಅದರಲ್ಲಿ ನಮ್ಮ ಕಾಲೇಜಲ್ಲಿ 8 ಕೋರ್ಸ್ ಇದೆ ಎಲ್ಲ ಸೇರಿ. ಅದರಲ್ಲಿ ಪಾಲಿಮರ್ ಎಂಬ ಒಂದು ಕೋರ್ಸ್ ಇದೆ, ಅದು ಯುನೀಕ್ ಅಂತ ಹೇಳಿದರೆ ಮಂಗಳೂರಲ್ಲಿ ಇಡೀ ಕರ್ನಾಟಕದಲ್ಲಿ ಬೇರೆ ಎಲ್ಲೂ ಇಲ್ಲ. ಅದು ಪಾಲಿಮರ್ ಟೆಕ್ನಾಲಜಿ ಅಂತ ಹೇಳ್ತೇವೆ, ಈಗ ಪಾಲಿಮರ್ ಸೈನ್ಸ್ ಅಂತೇಳಿ ಕರೀತೇವೆ. ಈಗ ಬೇರೆಲ್ಲ ಗೊತ್ತಿದೆ, ಕೆಮಿಕಲ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಅದೆಲ್ಲ ಇದೆ. ಆದರೆ ಇದು ಪಾಲಿಮರ್ ಟೆಕ್ನಾಲಜಿ ಅಥವಾ ಪಾಲಿಮರ್ ಸೈನ್ಸ್ ಎಂಬುದು ಯುನೀಕ್ ಆಗಿ ಕರ್ನಾಟಕ ಪಾಲಿಟೆಕ್ನಿಕಲ್ಲಿ ಮಾತ್ರ ಇದೆ, ಬೇರೆ ಎಲ್ಲೂ ಇಲ್ಲ ಕರ್ನಾಟಕದಲ್ಲಿ. ಸೊ ಅಂಥ ಒಂದು ಪಾಲಿಮರ್ ಟೆಕ್ನಾಲಜಿ ಎಂಬ ಡಿಪ್ಲೊಮಾ ಕೋರ್ಸ್ನಲ್ಲಿ ನಾರ್ಮಲ್ ಏನಂತ ಹೇಳಿದ್ರೆ ಅದರದ್ದು ಪಾವ ಅಂತ ಹೇಳಿದ್ರೆ ಪಾಲಿಮರ್ ವೆಲ್ಫೇರ್ ಅಸೋಸಿಯೇಷನ್ ಅಂತೇಳಿ ಅವರದ್ದು ಅಂದರೆ ಅಲ್ಯುಮಿನಿ ಅಂದರೆ ಓಲ್ಡ್ ಸ್ಟೂಡೆಂಟ್ ಇದು, ಅದೊಂದು ಸಂಘ. ಆ ಸಂಘದವ್ರದ್ದು ಪ್ರತಿ 2 ವರ್ಷಕ್ಕೊಮ್ಮೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡ್ತಾರೆ. ಅದನ್ನು ಈ ಸಲ ಮಾಡ್ತಾ ಇದ್ದಾರೆ. ಇದು ಏನಂತ ಹೇಳಿದ್ರೆ KPTಗೆ ಈಗ ಯಾವುದೇ ಒಂದು ಸಂಸ್ಥೆ ಒಂದು ಡೆವಲಪ್ ಆಗಬೇಕಾದ್ರೆ ಅದರ ಓಲ್ಡ್ ಸ್ಟೂಡೆಂಟ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅವರಿಂದಾಗಿ ಅದು ಆ ಒಂದು ಅಂದ್ರೆ ಅವ್ರಿಗೆ ಗೊತ್ತಾಗ್ತದೆ ಅಂದ್ರೆ ನೆಕ್ಸ್ಟ್ ಏನಿದೆ, ಅವರು ಕಲಿತಾಗದು ಹೋದ ನಂತರಲ್ಲಿ ಯಾವ ರೀತಿ ಇರ್ತದೆ ಅಂತೇಳಿಲ್ಲ. ಅದು ಬಂದು ಅವರು ಸ್ಟೂಡೆಂಟಿಗೆ ನೆಕ್ಸ್ಟಿನ ಜನ್ರೇಷನ್ಗೆ ಅದನ್ನು ಪಾಸ್ ಮಾಡ್ತಾರೆ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಬೆಳಿಬಹುದು, ನೆಕ್ಸ್ಟ್ ಜನರೇಷನ್ ಅನ್ನು ಟೆಕ್ನಾಲಜಿ ಆಗಿ ಹೇಗೆ ಮಾಡ್ಬೋದು ಅಂತೆಲ್ಲ. ಹಾಗಾಗಿ ಅವರು ಅದಕ್ಕೆ ತಕ್ಕಂಥ ತುಂಬ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಪ್ರತಿ ವರ್ಷಕ್ಕೆ ಆಗುವಂಥ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ತುಂಬ ವಿಶೇಷ. ಅದನ್ನು ಈ ಸಲ ನಾಳೆ 23 ಮತ್ತು 24 ಜನವರಿ 2026ಕ್ಕೆ ಮಾಡ್ತಾ ಇದ್ದೇವೆ. ಸೊ ಹಾಗೆ ಇಲ್ಲಿ ಬಂದರು, ನಾನು ಕರ್ನಾಟಕ ಪಾಲಿಟೆಕ್ನಿಕ್ ಇದು ಈಗಿನ ಪ್ರಾಂಶುಪಾಲರು ಹರೀಶ್ ಶೆಟ್ಟಿ ಅಂತೇಳಿ ನನ್ನ ಹೆಸರು. ಈಗ ನಮ್ಮ ಗೋಪಾಲ್ ಕೃಷ್ಣ ಭಟ್ ಅಂತೇಳಿದ್ದಾರೆ, ಅವರು ಜನರಲ್ ಸೆಕ್ರೆಟರಿ ಪಾವ ಅಂದರೆ ಅದೇ ಪಾಲಿಮರ್ ವೆಲ್ಫೇರ್ ಅಸೋಸಿಯೇಷನ್. ಆಮೇಲೆ ರಾಜೇಶ್ ರಾವ್ ಅಂತೇಳಿದೆ, ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಅದರದ್ದು. ಆಮೇಲೆ ಸಂತೋಷ್ ಜುಡೆ ಫರ್ನಾಂಡಿಸ್ ಅವರು HOD ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ನಮ್ಮ KPTದು. ಆಮೇಲೆ ಸಂತೋಷ್ ಕುಮಾರ್ ಅವರು ಲೆಕ್ಚರರ್ ಆಗಿದ್ದಾರೆ. ಈಗ ಇದರ ಬಗ್ಗೆ ಇನ್ನೂ ಜಾಸ್ತಿ ಇದನ್ನು ನಮ್ಮ ಗೋಪಾಲ್ ಕೃಷ್ಣ ಭಟ್ ಜನರಲ್ ಸೆಕ್ರೆಟರಿ ಹೇಳ್ತಾರೆ. ನಮಸ್ಕಾರ ಎಲ್ರಿಗೂ, ಪ್ರಿನ್ಸಿಪಾಲ್ ಸರಿಗೆ ನಮಸ್ಕಾರ, ಪ್ರಿನ್ಸಿಪಾಲ್ರಿಗೆ. ಇದೀಗ ಹರೀಶ್ ಶೆಟ್ಟರು ಪ್ರಿನ್ಸಿಪಾಲ್ ಸರು ತಿಳಿಸಿದಂತೆ ನಮ್ಮ 1946ರಲ್ಲಿ ಶುರುವಾದ ಇದು 1975ರಲ್ಲಿ ಈ ಪಾಲಿಮರ್ ಟೆಕ್ನಾಲಜಿ ಡಾಕ್ಟರ್ SM ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ಶುರುವಾಗಿದೆ. ಇದೀಗ 50 ವರ್ಷ ಕಳೆದ ವರ್ಷಕ್ಕೆ ಮುಗೀತು. ಸೊ ನಾವು 2016ರಲ್ಲಿ ಎಲ್ಲ ಸೇರಿ 2017ಕ್ಕೆ ನಾವು ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಪಾಲಿಮರ್ ಅಲ್ಯುಮಿನಿ ವೆಲ್ಫೇರ್ ಅಸೋಸಿಯೇಷನ್ ಈ ಹೆಸರಿಂದ ರಿಜಿಸ್ಟರ್ ಮಾಡಿಕೊಂಡಿದ್ದೇವೆ. ಅದರ ಜೊತೆಗೆ ಒಂದು ಟ್ರಸ್ಟ್ ಕೂಡ ಇದೆ. ಸೊ ನಾವು ಮಕ್ಕಳಿಗೆ ಇದೆಲ್ಲ ಪ್ರತಿ ವರ್ಷ ಸ್ಕಾಲರ್ಶಿಪ್ಪು ಮತ್ತು ಪ್ರತಿ 3 ವರ್ಷಕ್ಕೊಮ್ಮೆ DPT ಡಿಪ್ಲೊಮಾ ಇದು ಪಾಲಿಮರ್ DPT ಅಂತ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಇಂಡಸ್ಟ್ರಿ ಮತ್ತು ನಮ್ಮ ಕಲಿತು ಹೊರಗೆ ಬರ್ತಾ ಇರುವವರಿಗೊಂದು ಬ್ರಿಡ್ಜ್ ಹಾಕುವ ಸೇತುವೆ ಇದು ಮಾಡುವ ನಮ್ಮ ಉದ್ದೇಶದಿಂದ. ಜೊತೆಗೆ ಕಾಲೇಜಿಗೆ ಮಕ್ಕಳಿಗೆ ನಾವಿದ್ದಾಗ ಸ್ವಲ್ಪ ಲಿಮಿಟೆಡ್ ರಿಸೋರ್ಸಸ್ ಇತ್ತು, ಅದಕ್ಕೆ ಸಾಕಷ್ಟು ಇನ್ನೂ ಸ್ವಲ್ಪ ಲ್ಯಾಬೊರೇಟ್ರಿ ಇದನ್ನೆಲ್ಲ ಅಪ್ಗ್ರೇಡ್ ಮಾಡುವ ಕೆಲಸ ಮಾಡಿದ್ವಿ. ಸೊ 2018ರಲ್ಲಿ ಮೊದಲನೇ ಬಾರಿಗೆ, ಮತ್ತು 2023ರಲ್ಲಿ ಒಮ್ಮೆ ಡೈಲಿ ಕೊರೋನಾದಿಂದಾಗಿ ಒಂದು ವರ್ಷ ಲೇಟ್ ಆಯಿತು 23ರಲ್ಲಿ. ಆಮೇಲೆ ಇದೀಗ 3ನೇದು ಕಾನ್ಫರೆನ್ಸು ಮಾಡಿಕೊಂಡಿದ್ದೇವೆ. ಅದರ ಬಗ್ಗೆ ಸ್ವಲ್ಪ ವಿಸ್ತೃತ ವರದಿ ಇದರಲ್ಲಿದೆ ನೋಡಿ ಪ್ರೆಸ್ ನೋಟಲ್ಲಿ. ಅದೇ ಥರ ಇದಕ್ಕೆ ನಮಗೆ ನಮ್ಮ ಕೈಗೂಡಿಸಿದವರು ಕರ್ನಾಟಕ ಪಾಲಿಟೆಕ್ನಿಕ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಇದು KPTಯಿಂದ, ಜೊತೆಗೆ IRI ಮೈಸೂರು ಅವರಿಂದ ನಮಗೆ ಸಹಯೋಗ ಇದೆ. ಸೊ ನಾವೆಲ್ಲ ಸೇರಿ ಸುಮಾರು 250 ಜನರ ಸೇರಿಸುವ ನಮ್ಮ ಉದ್ದೇಶ ಇದೆ. ನಾಳೆ ಸಾಯಂಕಾಲ ಮಧ್ಯಾಹ್ನ ಮೇಲೆ ಅಪರಾಹ್ನ ಮತ್ತು ನಾಡಿದ್ದು ಪೂರ ದಿನ ಈ ಕಾರ್ಯಕ್ರಮಗಳಿಗೆ ತಾವೆಲ್ಲ ಬಂದು ವರದಿ ಬರಬೇಕು. ಜೊತೆಗೆ ನಮ್ಮ ಉದ್ದೇಶಗಳನ್ನು ಹಾಕಲಾಗಿದೆ. ಆದರೂ ಕಳೆದ 2016ರಿಂದ ಅಂದರೆ 10 ವರ್ಷದಲ್ಲಿ 9-10 ವರ್ಷದಲ್ಲಿ ಏನೆಲ್ಲ ಮಾಡಿದ್ವಿ ಅದರ ಇದು ವರದಿ ಇದರಲ್ಲಿದೆ. ಜೊತೆಗೆ ನಮಗೆ ಆಲ್ ಓವರ್ ಇಂಡಿಯಾದಿಂದ ಬೇರೆ ಬೇರೆ ಇಂಡಸ್ಟ್ರಿಯಿಂದ ಸಹಕಾರವೂ ಸಿಕ್ಕಿದೆ. ಸೊ ಮುಂದಿನ ದಿನಗಳಲ್ಲಿ ಏನೆಲ್ಲ ಇದೆ, ನಾವು ಡಾಕ್ಟರ್ SM ಶೆಟ್ಟಿ ಅವರ ಪ್ರಸ್ತಾಪ ಮಾಡಿದ್ದೆ ನಾನು. ಅವರು ನಮಗೆ ಇದರ ಥರ ಇದಕ್ಕೆ ಕಾರಣಕರ್ತರಾದ ಕಾರಣ ಅವರನ್ನು ಗೌರವಿಸ್ತಾ ಸ್ಟೇಜಿಗೆ ಅವರದ್ದು ಹೆಸರಿನ ಸ್ಟೇಜನ್ನು ನಾವು ಇದು ಮಾಡ್ತಾ ಇದ್ದೇವೆ. ಜೊತೆಗೆ ಬೇರೆ ಕೆಲವೆಲ್ಲ ನಮ್ಮ ಗೋ ಗ್ರೀನ್ ಸಸ್ಟೈನಬಿಲಿಟಿ ನಮ್ಮ ಈ ಸಲದ ಥೀಮು. ಅದರ ಮೇರೆಗೆ
ಎಲ್ಲ ಯಾವುದ್ಯಾವುದು ಪ್ರೆಸೆಂಟೇಷನ್ ಇದೆಯೋ ಅದರಲ್ಲೆಲ್ಲ ಒಂದು ರೀತಿಯ ಪ್ರಕೃತಿಯ ಬಗ್ಗೆ ಮತ್ತು ಕಾಳಜಿ ವಹಿಸಲಾಗುತ್ತದೆ. ಇನ್ನು ಎರಡು ದಿವಸ ಕಾರ್ಯಕ್ರಮದಲ್ಲಿ ನಾವು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಅವರು ಸಮಾಜ ಮತ್ತು ತಂತ್ರಜ್ಞಾನವನ್ನು ಮತ್ತು ವರ್ಕ್ ಲೈಫನ್ನು ಯಾವ ರೀತಿ ಅವರು ಫೇಸ್ ಮಾಡಬೇಕು ಅದಕ್ಕೊಂದು ನಾವು ಅವರಿಗೆ ಒಂದು ದಾರಿ ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದ. ವಿಶೇಷವಾಗಿ ಈಗ ಸಮಾಜಕ್ಕೆ ಇದರಿಂದ ಏನು ಅಂತೇಳಿ ಹೇಳುವುದಾದರೆ ನಾನು KPT ಪರವಾಗಿ ಈಗ ನೀವು ನೋಡಿರ್ಬೋದು, ಈಗ ಎಲ್ಲ ಟೆಕ್ನಾಲಜಿ ಯೂಸ್ ಮಾಡ್ತೇವೆ. ಈಗ ಕಂಪ್ಯೂಟರ್ ಇರ್ಬೋದು, AI ಇರ್ಬೋದು, ಎಲ್ಲ ಇರ್ಬೋದು. ಆದರೆ ನೀವು ರೋಟಿ ಕಪಡ ಮಕ್ಕನ ಬಗ್ಗೆ ಹೇಳುವುದಾದರೆ ಇದು ಪಾಲಿಮರ್ ಇದ್ದೇ ಎಲ್ಲ ಇರುವುದು. ನೀವೊಂದು ಟೂತ್ ಬ್ರಷ್ ಇಂದ ಹಿಡಿದು ಏನೇ ಬೇಕಾದ್ರೆ ಇಲ್ಲಿ ಇರ್ಲಿರುವುದು ಅಥವಾ ಯಾವುದೇ ಇರುವುದು ಅದೆಲ್ಲವೂ ಪಾಲಿಮರ್ ಇಂದ ಆದದ್ದು. ಈಗ ನೆಕ್ಸ್ಟ್ ಇದರದ್ದೇ ಮುಂದುವರಿದ ಭಾಗವಾಗಿ ನ್ಯಾನೋ ಟೆಕ್ನಾಲಜಿ ಬರ್ತದೆ. ಹಾಗಾಗಿ ಈಗ ಎಲ್ಲರೂ ಮಕ್ಕಳು ಏನು ಹೇಳ್ತಾರೆ, AI ಹೋಗಿ ಕಂಪ್ಯೂಟರ್ ಸೈನ್ಸ್ಗೆ ಹೋಗಿ ಹಾಗೆ ಹೇಳ್ತಾರೆ. ಆದರೆ ನಿಜವಾಗಿ ಅದ್ರ ಇದರಲ್ಲಿ ಹೈಯೆಸ್ಟ್ ಇದಿದೆ, ಅಂದರೆ ಯಾವುದು ಆಪರ್ಚುನಿಟೀಸ್ ಮತ್ತು ಫ್ಯೂಚರಿಸ್ಟಿಕ್ ಇದೆ. ಪ್ರತಿಯೊಂದು ವಸ್ತು ಈಗ ಆಗೋದು ಪಾಲಿಮರ್ನಿಂದ. ನೋಡಿರ್ಬೋದು, ರೂಫ್ ಟಾಪ್ ಇರ್ಬೋದು, ಅದು ನಿಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಪಾಲಿಮರ್ನ ಬಿಟ್ಟು ಯಾವ ವಸ್ತು ಇಲ್ಲ. ನಾನು ಹಾಗೆ ನೋಡೋದಾದ್ರೆ ಎಲ್ಲವೂ ಆಗೋದು ಅದರಿಂದ. ಈಗ ನ್ಯಾನೋ ಟೆಕ್ನಾಲಜಿ ಸಹ ಮೆಡಿಸಿನ್ ಇರ್ಬೋದು, ಏರ್ಕ್ರಾಫ್ಟ್ ಇರ್ಬೋದು, ಅಥವಾ ರಾಕೆಟ್ ಲಾಂಚರ್ ಇರ್ಬೋದು, ಅಥವಾ ಇದು ಯಾವುದು ನಮ್ಮದು ಸ್ಯಾಟಲೈಟ್, ಎಲ್ಲವೂ ಪಾಲಿಮರ್ನದೇ ಭಾಗ ಅವುಗಳು. ಅದರಲ್ಲಿ ಬೇರೆ ಬೇರೆ ಇದಿದೆ. ಮುಂಚೆ ನಾವು ಕಬ್ಬಿನ ಅದನ್ನೆಲ್ಲ ಯೂಸ್ ಮಾಡ್ತಿದ್ದೆ, ಈಗ ಪಾಲಿಮರ್ಗೆ ಸ್ವಿಚ್ ಓವರ್ ಆಗಿದೆ, ಎಲ್ಲ ಭಾಗ ನೋಡಿರ್ಬೋದು. ಹಾಗಾಗಿ ಈ ಟೆಕ್ನಾಲಜಿ ಈಗ ಇಲ್ಲಿ ಮಾತ್ರ ಇರುವುದು. ಹಾಗಾಗಿ ಅಷ್ಟು ಯಾರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ನಾನೇ ಹೇಳುದು ಈಗ ಪ್ರಿನ್ಸಿಪಾಲ್ ಆಗಿ ಆ ಪಾಲಿಟೆಕ್ನಿಕ್ ಇದು. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಇದು ಕೊಟ್ಟರೆ ಮಕ್ಕಳಿಗೆ ಫ್ಯೂಚರ್ ಅನ್ನು ಡೆವಲಪ್ ಮಾಡ್ಲಿಕ್ಕೆ ಒಳಗೆ ಈಗ SLC ನಂತರ ಏನು ಎಂಬ ಭಾವನೆ ಬರ್ತದೆ. ಹಾಗಾಗಿ ನಾಳೆ ಬಂದವರು ನೋಡ್ಬೋದು ಏನೆಲ್ಲ ಇದೆ ಅಂತ ಹೇಳಿದ್ರೆ. ಇಂಟರ್ನ್ಯಾಷನಲ್ ಒಬ್ಬರಿಬ್ಬರು ಬರ್ತಾ ಇದ್ದಾರೆ, ಅದ್ರ ಬಗ್ಗೆ ತುಂಬಾ ಇದೆ, ಎಕ್ಸಿಬಿಷನ್ ಅದೆಲ್ಲ ಇರ್ತದೆ, ಅದನ್ನು ನೋಡ್ಬೋದು ಅಂತೇಳಿ. ಥ್ಯಾಂಕ್ ಯು. 40 ನಮಗೆ ಪರ್ಮಿಷನ್ ಇರುವುದು 43 ಸ್ಟೂಡೆಂಟ್ ಇದ್ದಾರೆ. ಈಗ ಇನ್ನೂ ಇಂಪ್ರೂವ್ ಮಾಡಬೇಕಾದ್ರೆ ನಾವು ಅದಕ್ಕೆ ಹೇಳಬೇಕಲ್ಲ, ಇಷ್ಟು ಡಿಮಾಂಡ್ ಇದೆ ಅಂತೇಳಿ. ಈಗ ಯಾರು ಅಪ್ಲಿಕೇಶನ್ ಹಾಕೋರು ಕಡಿಮೆ, ಅವರಿಗೆ ಗೊತ್ತಿರೋದಿಲ್ಲ, ಯಾರಿಗೂ ಗೊತ್ತಿಲ್ಲ ನನಗೆ ತಿಲ್ಲ ಮಟ್ಟಿಗೆ ಪಾಲಿಮರ್ ಕೋರ್ಸ್ ಇದೆ ಅಂತ. ಹೌದು ಹೌದು ಹೌದು. ಈಗ ಸಾಕಷ್ಟು ಅದಕ್ಕೆ ಸಿಗದೆ ಎಲ್ಲ ಫುಲ್ ಆಗ್ತದೆ ಪ್ರತಿ ಸಲ, ಡಿಮ್ಯಾಂಡ್ ಜಾಸ್ತಿ. ಈಗ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, KPT ಪಾಲಿಟೆಕ್ನಿಕ್ ಈ ವರ್ಷದಿಂದ ಅಟೋನಮಸ್ ಆಗಿದೆ. ಕರ್ನಾಟಕ ಅಲ್ಲ, ಇಡೀ ಇಂಡಿಯಾದಲ್ಲಿ ಫಸ್ಟ್ ಪಾಲಿಟೆಕ್ನಿಕ್, ಅಟೋನಮಸ್ ಆದಂತ ಪಾಲಿಟೆಕ್ನಿಕ್ ಇಡೀ ಇಂಡಿಯಾದಲ್ಲಿ ಫಸ್ಟ್. ಹಾಗಾಗಿ ಈ ವರ್ಷದಿಂದ ಇಲ್ಲೇ ಎಲ್ಲ ಎಕ್ಸಾಮ್ ಅದು ಇದೆಲ್ಲ. ಈಗ ಡೀನ್, ಮುಂಚೆ ಪ್ರಿನ್ಸಿಪಾಲ್ ಇತ್ತು, ಈಗ ಡೀನ್ ಅಂತೇಳಿ ಇಡೀ ಇಂಡಿಯಾದಲ್ಲಿ ಫಸ್ಟ್ ಪಾಲಿಟೆಕ್ನಿಕ್ ಟು ಬಿಕಮ್ ಅಟೋನಮಸ್, ಸ್ವಾಯತ್ತ ಸಂಸ್ಥೆ ಅಂತ ಹೇಳ್ತೇವಲ್ಲ. ಬೇರೆಲ್ಲ ಕೇಳ್ಬೋದು, ಇಂಜಿನಿಯರಿಂಗ್ ಎಲ್ಲ ಆಗಿದೆ, ಆದರೆ ಪಾಲಿಟೆಕ್ನಿಕ್ ಎಂಬುದು ಫಸ್ಟ್ ಟೈಮ್ ಆಗೋದು. ಹಾಗಾಗಿ ದೇಶದಲ್ಲೇ ಫಸ್ಟ್ ಪಾಲಿಟೆಕ್ನಿಕ್ ಟು ಬಿಕಮ್ ಅಟೋನಮಸ್. ಪಾಲಿಮರ್ ಅಲ್ಯುಮಿನಿ ವೆಲ್ಫೇರ್ ಅಸೋಸಿಯೇಷನ್ ಮತ್ತು ಪಾಲಿಮರ್ ಅಲ್ಯುಮಿನಿ ವೆಲ್ಫೇರ್ ಟ್ರಸ್ಟ್, ಈ ಸಂಸ್ಥೆ ಈಗ 9 ನಾವು ಅಲ್ಯುಮಿನಿ ಅವರೆಲ್ಲ ಸೇರಿ 9 ವರ್ಷದಿಂದ ಇದನ್ನು ನಡೆಸ್ತಾ ಇದ್ದೇವೆ. ತುಂಬ ಕಾರ್ಯಕ್ರಮಗಳನ್ನು, ಅಂದರೆ ಕಾಲೇಜಿನಲ್ಲಿ ಡಿಸರ್ವಿಂಗ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ಸ್, ಅಡ್ವಾನ್ಸ್ ಪ್ರೊಸೆಸಿಂಗ್ ರಬ್ಬರ್ ಲ್ಯಾಬ್, ಪಾಲಿಮರ್ ಲ್ಯಾಬ್, ಪ್ಲಾಸ್ಟಿಕ್ ಲ್ಯಾಬ್, ಲೈಬ್ರರಿ. ನಾವು ಇಂಟರ್ನ್ಯಾಷನಲ್, ಈಗ ತುಂಬ ಜನ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಕಂಪನಿಯಲ್ಲಿ ಇದ್ದಾರೆ. ಅವರೆಲ್ಲ ನಾವು ಇಂಟರ್ನ್ಯಾಷನಲ್ ಬುಕ್ಸ್ ಎಲ್ಲ ತಂದು ಇಲ್ಲಿ ನಾವು ಈಗ ನಮ್ಮ ಸ್ಟೂಡೆಂಟ್ಸ್ನವರಿಗೆ ಹೆಲ್ಪ್ ಆಗಲಿ ಅಂತ ಲೈಬ್ರರೀಸ್. ಸೊ ಅಂತ ತುಂಬ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನು ನಾವು ಇಟ್ಕೊಂಡಿದ್ದೇವೆ. ಹಾಗೂ ಮುಖ್ಯವಾಗಿ ಇಂಡಿಯನ್ ರಬ್ಬರ್ ಇನ್ಸ್ಟಿಟ್ಯೂಟ್, ಇದು ಇಂಡಿಯನ್ ನಾನ್ ಪ್ರಾಫಿಟ್ ಪ್ರೊಫೆಷನಲ್ ಬಾಡಿ ಆಫ್ ರೆಪ್ರೆಸೆಂಟಿಂಗ್ ಇಂಡಿಯನ್ ರಬ್ಬರ್ ಮ್ಯಾನುಫ್ಯಾಕ್ಚರರ್ಸ್. ಸೊ ಅದರ ಸಹಯೋಗದೊಂದಿಗೆ ಅದರೊಟ್ಟಿಗೆ ನಾವು ಪಾಲಿಮರ್ ವೆಲ್ಫೇರ್ ಅಸೋಸಿಯೇಷನ್ MOU ಮಾಡಿಕೊಂಡು ಮತ್ತೆ KPT ಪ್ರಿನ್ಸಿಪಾಲ್ರೊಟ್ಟಿಗೆ ಸೇರಿ MOU ಮಾಡಿದ್ದೇವೆ. ಸೊ ಇದು ಈಗಿನ ಸ್ಟೂಡೆಂಟ್ನವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಮುಂಚೆ ಅಂದರೆ ಏನೇ ದೊಡ್ಡ ಕಂಪನಿಯಲ್ಲಿ ಆಗಲಿ ಉದ್ಯೋಗ, ಟ್ರೈನಿಂಗ್, ಇಂಟರ್ನ್ಶಿಪ್, ಸೊ ಇದಕ್ಕೆಲ್ಲ ತುಂಬ ಅಲ್ಲಿ ಹೆಲ್ಪ್ ಆಗ್ತಾ ಉಂಟು. ಮತ್ತೊಂದು ಇಂಡಿಯನ್ ರಬ್ಬರ್ ಇನ್ಸ್ಟಿಟ್ಯೂಟಿನ ಇನ್ನೊಂದು ಸಂಸ್ಥೆ ಇದೆ, ಡಾಕ್ಟರ್ D ಬ್ಯಾನರ್ಜಿ ಸೆಂಟರ್ ಆಫ್ ಎಕ್ಸಲೆನ್ಸ್. ಇದು ಸ್ಟೇಟ್ ಆಫ್ ದ ಆರ್ಟ್ ಟೈರ್ ಆ್ಯಂಡ್ ರಬ್ಬರ್ ಟೆಸ್ಟಿಂಗ್ ಫೆಸಿಲಿಟಿ ಇನ್ ಮೈಸೂರು. ಹೋದ ವರ್ಷ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದರ ಸಹಯೋಗದಿಂದಾಗಿ ನಮ್ಮ ಇಲ್ಲಿಂದ ಸ್ಟೂಡೆಂಟ್ ಅವರೆಲ್ಲ ಅಲ್ಲಿ ಹೋಗಿ ಟ್ರೈನಿಂಗ್, ರಬ್ಬರ್ ಟೆಸ್ಟಿಂಗ್, ಟೈರ್ ಟೆಸ್ಟಿಂಗ್, ಮೆಷಿನರಿ ಬಗ್ಗೆ ಟ್ರೈನಿಂಗ್, ಹೀಗೆಲ್ಲ ತುಂಬ ನಾವು ಕಾಲೇಜಿನ ಮಕ್ಕಳಿಗೋಸ್ಕರ ಹೆಲ್ಪ್ ಮಾಡ್ತಾ ಇದ್ದೀವಿ. ಅಲ್ಯುಮಿನಿ ಅವರೆಲ್ಲ ಸೇರಿದ್ದೀವಿ. ಮುಂದಿನ 2 ದಿವಸ ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸ್ವಾಗತಿಸ್ತಾ ಇದನ್ನು ಮುಕ್ತಾಯ ಮಾಡ್ತೇವೆ.